ಮುಧೋಳ ತಾಲೂಕಿನ ಚಿಂಚಕಂಡಿ ಬಿಕೆ ಗ್ರಾಮದಲ್ಲಿ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಂದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಇಂದು ಅದ್ಧೂರಿಯಾಗಿ ಜರುಗಿತು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಹಾಜರಿದ್ದು ಶ್ರೀಗಳ ಪ್ರವಚನ ಆಲಿಸಿದ್ರು. ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಮನುಷ್ಯನ ಬದುಕು, ಭಾವ, ದೈವದ ಬಗ್ಗೆ ಸಂಪೂರ್ಣವಾಗಿ ಜ್ಞಾನದ ಮಳೆಯನ್ನ ಸುರಿಸಿದ್ರು. ಶ್ರೀಗಳ ಹಿತ ನುಡಿಗಳನ್ನ ನೀವಿಲ್ಲಿ ಆಲಿಸಬಹುದು. ಇಷ್ಟು ಬಿಸಿಲೊಳಗೆ ಆಧ್ಯಾತ್ಮ ಅಂದ್ರೆ ಎಲ್ಲೋ ಮನೆ ಮಠ ಬಿಟ್ಟು ಹೋಗೋದಂತಲ್ಲ. ಮ್ಯಾಲ ಬಿಸಿಲಿನ ತಾಪ, ಒಳಗೆರಡು ಶಾಂತಿಯ ಮಾತು ಕೇಳಬೇಕೆನ್ನುವ ಹಂಬಲ. ಹೊರಗೆ ತಾಪ ಇರಬೇಕು, ಒಳಗೆ ಶಾಂತಿ ಇರಬೇಕು. ಇದೇ ಅಧ್ಯಾತ್ಮ. ಇದನ್ನು ಬಿಟ್ಟರೆ ಅಧ್ಯಾತ್ಮ ಏನಿಲ್ಲ. ಆಧ್ಯಾತ್ಮ ಏನು ಕಲಿಸ್ಕೊಡ್ತೈತಿ ಅಂದ್ರೆ ಹೊರಗೆ ಎಷ್ಟರ ತಾಪ ಇರಲಿ, ಒಳಗೆ ಶಾಂತಿ ಇರಬೇಕು. ನೀವು ಅಂತೀರಿ, ನೀವು ನೆಳ್ಳಾಗ ನಿಂತು ಮಾತಾಡಕತ್ತೀರಿ, ಬಿಸಿಲಾಗ ನಿಂತರೆ ಗೊತ್ತಾಕೈತಿದ್ರ ತಾಪ ಏನೈತಿ. ನಮಗೂ ಗೊತ್ತಾಗ್ತದೆ. ನಾನು ಗುರುಗಳಿಗೆ ಹೇಳಿದೆ, ನಿಮ್ಮನ್ನು ಬಿಸಿಲಾಗ ಕುಂದ್ರಿಸಿ ನಾವು ನೆಳ್ಳಾಗ ನಿಂತಿದ್ದಕ್ಕೆ ಮೊದಲು ನಿಮಗೆಲ್ಲ ಕ್ಷಮೆ ಕೇಳ್ತೀನಿ ನಾನು. ಆದರೂ ಶಿಷ್ಟಾಚಾರ ಎರಡು ಮಾತುಗಳನ್ನು ಹೇಳಬೇಕಷ್ಟೆ. ಇಷ್ಟು ಬಿಸಿಲಿನ ತಾಪದೊಳಗನೂ ಸಹಿತ ಎರಡು ಶಾಂತಿಯ ಮಾತುಗಳನ್ನು ಕೇಳಬೇಕಂತ ಕುಂತಿರಲ್ಲ. ದೇವರಂದ್ರೆ ಎಲ್ಲಿ ಹೊರಗಿಲ್ಲ. ಈ ತಾಪದೊಳಗೂ ಸಹಿತ ಇಷ್ಟು ಹಸನ್ನ ಮುಖ ಇದೆ. ಇಲ್ಲ, ಈ ಮುಖದ ಮೇಲಿನ ಕಳೆನೇ ನಿಜವಾದ ದೇವರು. ಇದನ್ನು ಬಿಟ್ಟರೆ ಎಲ್ಲಿ ದೇವರು ಇಲ್ಲ. ನಿಮ್ಮನ್ನು ನೋಡಿದ್ರೆ ಅಷ್ಟೇ ಸಂತೋಷ. ತಮಗೂ ಸಹಿತ ಶರಣಾರ್ಥಿಗಳನ್ನು ಸಮರ್ಪಿಸಿ, ಮನುಷ್ಯ ಅನಾದಿ ಕಾಲದಿಂದಲೂ ಸಹಿತ ನಮ್ಮಲ್ಲಿ ಒಂದು ಜಿಜ್ಞಾಸೆ ಇದೆ. ಏನು ಜಿಜ್ಞಾಸೆ ಅಂದರೆ, ದೇವನನ್ನು ಅರಿಯಬೇಕು, ಅನುಭವಿಸಬೇಕು, ಆನಂದಿಸಬೇಕು, ಆರಾಧಿಸಬೇಕು. ಸತ್ಯ ದೇವನನ್ನು ಜೀವನದ ಪರಮ ಉದ್ದೇಶ ಅಂದ್ರೆ ಸತ್ಯ ದೇವನನ್ನು ಅರಿಯಬೇಕು, ಅನುಭವಿಸಬೇಕು, ಆನಂದಿಸಬೇಕು, ಆರಾಧಿಸಬೇಕು. ಆನಂದದ ಆರಾಧನೆಯೇ ನಿಜವಾದ ಜೀವನ. ಜೀವನ ಅಂದರೆ ಏನಲ್ಲ, ಆನಂದದ ಆರಾಧನೆ ಇದು. ಜೀವನದೊಳಗೆ ಆನಂದ ತುಂಬಿತು ಅಂದ್ರೆ ಅದೇ ಆರಾಧನೆ ಅದು.